ಲೇಡೀಸ್ ಅಂಡ್ ಜೆಂಟಲ್ಮನ್, ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ. ಈಗಾಗಲೇ ಮೈತ್ರಿಯನ್ನ ಮಾಡ್ಕೊಂಡಿರುವಂತಹ ಬಿಜೆಪಿ ಅಲ್ಲಿ ಖಾತೆಯನ್ನ ತೆರೆಯೋದಕ್ಕೆ ಈಗಾಗಲೇ ಕಸರತ್ತನ್ನ ನಡೆಸಿದೆ. ಎನ್ಡಿಎ ಮೈತ್ರಿಕೂಟದ ಕಸರತ್ತು ಏನದು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ದೇಶದ 3-4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಇತ್ತೀಚೆಗೆ ಮುಂಬೈನ ಬೃಹನ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ ಹುಮ್ಮಸ್ಸಿನಲ್ಲಿರುವಂತಹ ಬಿಜೆಪಿ ಇದೀಗ ಮತ್ತೊಂದು ಸವಾಲು ಎದುರಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಇದರ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಬಿಜೆಪಿ ಚುನಾವಣೆ ಪ್ರಚಾರಕ್ಕೆ ಮುಂದಾಗಿದೆ. ಜನವರಿ 23ರಿಂದ ಪ್ರಧಾನಿ ಮೋದಿ ಎನ್ಡಿಎ ಪರ ಚುನಾವಣಾ ಪ್ರಚಾರವನ್ನ ಆರಂಭಿಸಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ. ಬಿಜೆಪಿಯ ಭದ್ರಕೋಟೆ ಆಗಿದ್ದಂತಹ ಕರ್ನಾಟಕ ಇದೀಗ ಕಾಂಗ್ರೆಸ್ನ ಕೈವಶ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿರುವಂತಹ ತಮಿಳುನಾಡು ಚುನಾವಣೆಯಲ್ಲಿ ಬಿಜೆಪಿ ಗರಿಗೆದರುವಂತಹ ಸಾಧ್ಯತೆ ಇದೆ. ಇದರ ಹಿಂದೆ ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಣ್ಣಾಮಲೈ ನೇಮಕವಾಗಿದ್ರು. ಆದ್ರೆ ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಅದಲ್ಲದೆ ದುರ್ಬಲ ನಾಯಕನೊಬ್ಬನನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಗೆ ಎಐಎಡಿಎಂಕೆ ಸೂಚಿಸಿತ್ತು. ಮೈತ್ರಿ ಪಕ್ಷದ ಅಣತಿಯಂತೆ ಅಣ್ಣಾಮಲೈ ಅವರನ್ನ ಕೇಂದ್ರಕ್ಕೆ ಕರೆಸಿಕೊಂಡಂತಹ ಬಿಜೆಪಿ ಮುಂಬೈನ ಬಿಎಂಸಿ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡಿಕೊಂಡು ಭರ್ಜರಿಯಾಗಿ ಜಯವನ್ನ ಸಾಧಿಸಿತು. ಕೋಮುವಾದಿ ವಿರೋಧಿಯಾಗಿದ್ದ ನಟ ವಿಜಯ್ ಬಿಜೆಪಿ ಪಕ್ಷವನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರು. ವಿಜಯ್ ನೇತೃತ್ವದ ತಮಿಳಿನ ವಚ್ಚೆ ಕಳಗಂ ಅಥವಾ ಟಿವಿಕೆ ಪಕ್ಷ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಪ್ರಭಾವ ತಗ್ಗಿಸುವಂತಹ ನಿಟ್ಟಿನಲ್ಲಿ ಅಣ್ಣಾಮಲೈ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಷರತ್ತನ್ನ ವಿಧಿಸಿದಂತಹ ಎಐಎಡಿಎಂಕೆ ಮುಂಬರುವ ಚುನಾವಣೆಯಲ್ಲಿ ಎನ್ಡಿಎ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಇದು ನಟ ವಿಜಯ್ಗೆ ಸಹಿಸಲಾಗದ ಹಿಂಸೆ ಆದ್ರೂ ಕೂಡ ಚುನಾವಣಾ ದೃಷ್ಟಿಯಿಂದ ಮೌನವಾಗಿದ್ದಾರೆ. ಈಗಾಗಲೇ ಎಐಎಡಿಎಂಕೆಯಿಂದ ಅಮಾನತುಗೊಂಡಿದ್ದವರು ವಿಜಯ್ ಆಗ್ರಹದ ಮೇರೆಗೆ ಪಕ್ಷಕ್ಕೆ ಮರಳುತ್ತಾ ಇದ್ದಾರೆ. ಈಗಾಗಲೇ ಎಐಎಡಿಎಂಕೆ ಜೊತೆಗೆ ಪಿಎಂಕೆ ಒಂದು ಬಣ ಮೈತ್ರಿ ಮಾಡಿಕೊಂಡಿದೆ. ಪಿಎಂಕೆ ಸ್ಥಾಪಕ ಡಾಕ್ಟರ್ ರಾಮದಾಸ್ ಪುತ್ರನನ್ನ ಪಕ್ಷದಿಂದ ಹೊರಹಾಕಿದ ಬಳಿಕ ರಾಮದಾಸ್ ಪುತ್ರ ಅನ್ಭಮಣಿ ರಾಮದಾಸ್ ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ರಾಮದಾಸ್ ತಮ್ಮ ಮೈತ್ರಿಯನ್ನ ಇನ್ನೂ ಅಂತಿಮಗೊಳಿಸಿಲ್ಲ. ಎಐಎಡಿಎಂಕೆಯ ಒಂದು ಭಾಗದ ನಾಯಕರು ವಿಜಯ್ ತಂಡದೊಟ್ಟಿಗೆ ರಹಸ್ಯ ಚರ್ಚೆಗಳಲ್ಲಿ ತೊಡಗಿದ್ದಾರೆ. ನಟ ವಿಜಯ್ ಪಕ್ಷದ ರ್ಯಾಲಿಯಲ್ಲಿ ಸಂಭವಿಸಿದಂತಹ ದುರಂತ, ಆಡಳಿತಾರೂಢ ಡಿಎಂಕೆ ವರ್ತನೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಮಿತಿ ಮೀರಿದ ಭ್ರಷ್ಟಾಚಾರ ಹಾಗೆ ಸಾರ್ವಜನಿಕರ ಆಕ್ರೋಶಕ್ಕೆ ಒಳಗಾಗಿರುವಂತಹ ಸಿಎಂ ಸ್ಟಾಲಿನ್ ಸರ್ಕಾರ ದುರ್ಬಲಗೊಳಿಸುವಂತಹ ನಂಬಿಕೆ ಬಿಜೆಪಿಗಿದೆ. ಇದೇ ವೇಳೆ ಡಿಎಂಕೆ ಪಕ್ಷವನ್ನ ಚುನಾವಣೆಯಲ್ಲಿ ಶತಾಯಗತಾಯ ಮಣ್ಣು ಮುಗಿಸೋದಕ್ಕೆ ವಿರೋಧಿಗಳು ಸಜ್ಜಾಗಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಪರವಾಗಿ ತಮಿಳುನಾಡಿನಾದ್ಯಂತ ಮೋದಿ ನೇತೃತ್ವದಲ್ಲಿ ಭರ್ಜರಿ ಸರಣಿ ಪ್ರಚಾರ ಸಭೆಗಳು ನಡೆಯುತ್ತೆ. ಒಟ್ಟಾರೆಯಾಗಿ ಆಡಳಿತಾರೂಢ ಡಿಎಂಕೆ ಚುನಾವಣೆಯಲ್ಲಿ ಮಣ್ಣು ಮುಗಿಸೋದಕ್ಕೆ ಎನ್ಡಿಎ ಮೈತ್ರಿಕೂಟ ಸಜ್ಜಾಗಿದೆ.
ತಮಿಳಿಗರ ನಾಡಿನಲ್ಲಿ ಮೋದಿ ಹವಾ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.